ನಮಸ್ತೆ ಎಲ್ರಿಗೂ. ನಾನಿವತ್ತು ಯಾವುದೇ ಥರದ ಟಿಪ್ಸ್ ಹೇಳ್ತಾ ಇಲ್ಲ. ಟಿಪ್ಸ್ ಅಂತ ಹೇಳಿದರೆ ಈಗ ಕಿಚನ್ ಟಿಪ್ಸ್ ಆಗಲಿ, ಕ್ಲೀನಿಂಗ್ ಟಿಪ್ಸ್ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಇವತ್ತು ಅದೆಲ್ಲ ಏನು ಸಹ ಹೇಳ್ತಾ ಇಲ್ಲ. ಇದು ತುಂಬ ಜನರ ಒಂದು ಸಮಸ್ಯೆ ಅಂತಲೇ ನಾನು ಹೇಳ್ತೇನೆ. ಬಂಗು ಸಮಸ್ಯೆ. ಬಂಗು ಸ್ಕಿನ್ ಮೇಲೆ ಇದು ಕಪ್ ಕಲರ್ ಆಗ್ತದಲ್ಲ, ಅದು ಪಿಗ್ಮೆಂಟೇಷನ್ ಅಂತ ಹೇಳ್ತಾರಲ್ಲ. ಇದು ಒಂದು 100ಅಲ್ಲಿ ಒಂದು 50% ಜನರಿಗಂತೂ ಆಗೇ ಆಗ್ತದೆ. ಇದು ಅಂದರೆ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರಿಗೆ ಆಗ್ತಾ ಹೋಗ್ತದೆ ಅದು. ಮತ್ತು ಮನೆಯಲ್ಲಿ ಅಮ್ಮಂದಿರಿಗಿದ್ರೆ ಸಹ ಆಗ್ತದೆ, ಅಮ್ಮಂದಿರಿಗಿದ್ರೆ ಮಕ್ಕಳಿಗೆ ಬರ್ತದೆ. ಅದರಿಂದ ಆ ಪ್ರಾಬ್ಲಮ್ ಎಲ್ಲ ಬರ್ತದೆ. ಅಂದರೆ ಒಂದು ಬೇಜಾರು ಅಂತ ಹೇಳಿದರೆ ಮುಖದಲ್ಲಿ ಆದಾಗ ಸ್ವಲ್ಪ ಹುಡುಗಿಯರಿಗೆ ಅಂತ ಹೇಳಿದರೆ ಸ್ವಲ್ಪ ಮುಖ ಎಲ್ಲ ಕ್ಲೀನ್ ಇದ್ದರೆ ತುಂಬ ಇಷ್ಟ ಆಗ್ತದಲ್ವ. ಅದಕ್ಕೆ ನಾನು ಅಂತ ಹೇಳಿದರೆ ನನಗೆ ಗೊತ್ತಿರುವಷ್ಟು ಅಂದರೆ ತುಂಬ ಜನರ ಹತ್ರ ನಾನು ಕೇಳಿದೆ ಅದಕ್ಕೆಲ್ಲ ಎಂಥ ಮೆಡಿಸಿನ್ ಅಂತೇಳಿ. ಹಾಗೆ ಕೆಲವರೆಲ್ಲ ಕೆಲವೊಂದೆಲ್ಲ ಹೇಳಿದರು, ಅದನ್ನು ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ತುಂಬ ಜನರಿಗೆ ಈ ಪ್ರಾಬ್ಲಮ್ ಉಂಟು. ಯಾರಿಗಾದರೂ ಯೂಸ್ ಆದರೆ ಆಗಲಿ ಅಂತೇಳಿ ನಾನು ಈ ವಿಡಿಯೋನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಇದು ಬರಲಿಕ್ಕೆ ಕಾರಣ ಒಂದು ಈ ಪ್ರೆಗ್ನೆಂಟ್ ಇರುವಾಗ ಆಗ್ತದೆ. ಇನ್ನೊಂದು ಅಂತ ಹೇಳಿದರೆ ಹಾರ್ಮೋನ್ ಪ್ರಾಬ್ಲಮ್ ಆದಾಗ ಸಹ ಇದು ಆಗ್ತದೆ. ಇನ್ನೊಂದು ಡಿಹೈಡ್ರೇಷನ್ ಅಂತ ಹೇಳಿದರೆ ನೀರೆಲ್ಲ ಜಾಸ್ತಿ ಕುಡಿಯೋದಿಲ್ಲಲ್ಲ, ಆ ಟೈಮಲ್ಲಿ ಸಹ ಸ್ಕಿನ್ ಡ್ರೈ ಆಗಿ ಸಹ ಆಗಲಿಕ್ಕೆ ಚಾನ್ಸಸ್ ಉಂಟು. ಇನ್ನೊಂದು ಅಂತ ಹೇಳಿದರೆ ಬಿಸಿಲಲ್ಲಿ ತುಂಬ ಹೋಗ್ತಾರೆ ನೋಡಿ, ಅಂಥವರಿಗೆ ಸಹ ಆಗ್ತದೆ ಇದು. ಇನ್ನೊಂದು ಅಂತ ಹೇಳಿದರೆ ನೀರು ತುಂಬ ಕುಡಿಬೇಕು. ನೀರು ಅಂತ ಹೇಳಿದರೆ ಮಿನಿಮಮ್ ಒಂದು 3.5 ಲೀಟರ್ ನೀರಷ್ಟಾದರೂ ನಾವು ನಮ್ಮ ಬಾಡಿಗೆ ಬೇಕಾಗ್ತದೆ ಪರ್ ಡೇ. ಅದು ಸೆಕೆಗಾಲದಲ್ಲಿ ತುಂಬ ಬೇಕಾಗ್ತದೆ. ಇನ್ನು ತಿನ್ನೋ ಫುಡ್ಡು ಸಹ ಬೀಟ್ರೂಟು, ಕ್ಯಾರೆಟ್ ಅಂಥದ್ದು, ಮತ್ತು ಬ್ರೋಕ್ಲಿ ಅಂತ ಹೇಳ್ತಾರಲ್ಲ ಅದು, ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು, ಆಮೇಲೆ ಸ್ವಲ್ಪ ಫ್ರೂಟ್ಸ್ ಅಂತೇಳಿದರೆ ಈಗ ದಾಳಿಂಬೆ ಅಂಥದ್ದೆಲ್ಲ ಸ್ವಲ್ಪ ತೊಗೊಳ್ಬೇಕಾಗ್ತದೆ. ಎಂತ ಇಲ್ಲ ಅಂತ ಹೇಳಿದ್ರು ಸಹ ಬೀಟ್ರೂಟ್, ಕ್ಯಾರೆಟ್ ಅಂತೂ ನಮಗೆ ತಿನ್ಬೋದಲ್ವ, ಅದನ್ನು ನಾವು ತಿನ್ಬೋದು. ನೀರು ಸಹ ಕುಡಿಬೋದು, ಒಂದು 3 ಲೀಟ್ರ್ ನೀರು ಅದನ್ನು ಸಹ ನಾವು ಕುಡಿಬೋದು. ಅದರಿಂದ ಸಹ ಸ್ಕಿನ್ನು ಒಳ್ಳೆ ರೀತಿಯಲ್ಲಿ ಇದಾಗ್ತದೆ, ಮತ್ತು ಅದು ಕಲೆ ಆಗಲಿ ಅಂಥದ್ದೆಲ್ಲ ಆಗಲಿ ಬರೋದಿಲ್ಲ. ಆಮೇಲೆ ಇನ್ನೊಂದು ಅಂತ ಹೇಳಿದರೆ ಒಂದು 3-4 ಸಲ ಆದರೂ ಸೋಪ್ ಹಾಕದೇ ಮುಖ ತೊಳೆದು ಒಳ್ಳೆಯದು. ತಣ್ಣೀರಲ್ಲಿ ಮೇನ್ ಅಂತ ಹೇಳಿದರೆ ತಣ್ಣೀರಲ್ಲಿ ಮುಖ ತೊಳಿತಾ ಇರಬೇಕಾಗ್ತದೆ ಒಂದು 3-4 ಸಲ ಆದರೂ. ಇನ್ನೊಂದು ಅಂತ ಹೇಳಿದರೆ ಹಸಿ ಹಾಲು ಉಂಟಲ್ಲ, ಹಸಿ ಹಾಲಲ್ಲಿ ಹತ್ತಿ ಮುಖನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗ್ತದೆ. ಅದರಿಂದ ಸಹ ನಮ್ಮ ಸ್ಕಿನ್ ಕ್ಲೀನ್ ಆಗ್ತದೆ. ಇನ್ನು ನಾನು ಹೇಳ್ತಾ ಹೋಗ್ತೇನೆ ನೋಡಿ. ಹೆಸರು ಕಾಳಿನ ಹಿಟ್ಟು ಒಂದು 2 ಸ್ಪೂನ್ ಸಾಕಾಗ್ಬೋದು, 1.5-2 ಸ್ಪೂನ್ ಬೇಕಾಗ್ತದೆ. ಅದಕ್ಕೆ ಬೇಕಾಗುವಷ್ಟು ನೀವು ಆಲೂಗಡ್ಡೆಯ ರಸ ಅಂದರೆ ಅದನ್ನು ತುರಿದು ಅದರ ಹಿಂಡಿ ಆ ರಸ ತೆಗೆದು ಅದಕ್ಕೆ ಆ್ಯಡ್ ಮಾಡಿ. ಅದು ಸಹ ಒಂದು 2 ಸ್ಪೂನ್ ಸಾಕಾಗ್ತದೆ. ಒಂದು ಇಡೀ ಆಲೂಗಡ್ಡೆನ ತುರಿಲಿಕ್ಕೆ ಹೋಗ್ಬಿಡಿ, ಎಷ್ಟು ಬೇಕು ಒಂದು 1/4 ಭಾಗ ಬೇಕಾಗ್ಬೋದು ಅಷ್ಟೇ. ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ, ಇಷ್ಟನ್ನು ಮಿಕ್ಸ್ ಮಾಡಿ ನೀವು ಮುಖಕ್ಕೆ ಹಚ್ಕೊಳ್ಳಿ. ಮುಖಕ್ಕೆ ಹಚ್ಚಿ ಒಂದು 10 ನಿಮಿಷ ಬಿಟ್ಟು 10-15 ನಿಮಿಷ ಬೇಕಾಗ್ತದೆ. ಅದರ ನಂತರ ನೀವು ಮುಖನ ವಾಶ್ ಮಾಡ್ಕೊಳ್ಳಿ, ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಇದನ್ನು ನೀವು ವಾರದಲ್ಲಿ ಒಂದು 2-3 ಸಲ ನೀವು ಮಾಡ್ಕೊಳ್ಬೋದು. ನೀವು ಒಂದು ವೇಳೆ ಕೆಲಸಕ್ಕೆ ಹೋಗೋರಾದರೆ ಸಂಜೆ ಬಂದು ಇದನ್ನು ಮಾಡ್ಕೊಳ್ಬೋದು, ಇಲ್ಲ ಸಂಡೇ ರಜೆ ಇರ್ತದಲ್ಲ ಆ ಟೈಮಲ್ಲಿ ಸಹ ನೀವು ಮಾಡ್ಕೊಳ್ಬೋದು. ಇದು ಆಯಿಲ್ ಸ್ಕಿನ್ನವರಿಗೆ ತುಂಬ ಒಳ್ಳೆಯದು, ಯಾಕಂದರೆ ನಿಂಬೆಹಣ್ಣಿನ ರಸ ಆಯಿಲ್ ಸ್ಕಿನ್ನವರಿಗೆ ತುಂಬ ಒಳ್ಳೆಯದು. ಕಡಲೆ ಹಿಟ್ಟು ಒಬ್ಬರಿಗೆ ಆಗೋದಿಲ್ಲ, ನಿಂಬೆಹಣ್ಣಿನ ರಸ ಹಾಕಿ ನೀವು ಇದನ್ನು ಮಾಡ್ಕೊಳ್ಬೋದು. ಇದು ಫಸ್ಟ್, ಇದು ಒಂದು ನಾನು ಹೇಳಿದೆ ನಿಮ್ಮ ಜೊತೆಯಲ್ಲಿ. ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ನಾನು ಆವಾಗಲೇ ಹೇಳಿದೆ ನಿಮಗೆ, ನೀರಂತೂ ನೀವು ಮಿನಿಮಮ್ ಒಂದು 3.5 ಲೀಟ್ರ್ ನೀರಾದರೂ ಕುಡಿಲೇಬೇಕಾಗ್ತದೆ. ಇನ್ನು ಮೇನ್ ಅಂತ ಹೇಳಿದರೆ ತುಪ್ಪ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ. ತುಪ್ಪ ಅಂತೇಳಿ ತುಂಬ ಅಲ್ಲ, 1.5-2 ಸ್ಪೂನಷ್ಟು ತುಪ್ಪ ಪರ್ ಡೇ. 1 ಸ್ಪೂನ್ ಆದರೂ ತಿನ್ನಲೇಬೇಕಾಗ್ತದೆ ಪರ್ ಡೇ. ಅಂತ ಹೇಳಿದರೆ ಸ್ವಲ್ಪ ಅನ್ನ ಬಿಸಿ ಇರುವಾಗ ಸ್ವಲ್ಪ ತುಪ್ಪ ಹಾಕಿ ತಿನ್ಬೋದು, ಅಥವಾ ದೋಸೆ ಮಾಡಿದಾಗ ದೋಸೆಗೆ ಸ್ವಲ್ಪ ತುಪ್ಪ ಹಾಕಿ ತಿನ್ಬೋದು. ಅದು ನಮಗೆ ಖಾಲಿ ಸ್ಕಿನ್ನಿಗಂತಲ್ಲ, ನಮಗೀಗ ಜಾಯಿಂಟ್ ಪೇನಿಗೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ತುಪ್ಪ. ಮಕ್ಕಳಿಗಂತೂ ಕೊಡಲೇಬೇಕಾಗ್ತದೆ ಕಂಪಲ್ಸರಿ. ನಮಗೆ ದೊಡ್ಡವರಿಗೆ 1 ಸ್ಪೂನು ಸಾಕಾಗ್ತದೆ, ಅಷ್ಟಾದರೂ ನೀವು ತುಪ್ಪ ತಿನ್ಬೋದಲ್ವ. ಇನ್ನು ಸೆಕೆಂಡ್ ಅಂತೇಳಿದರೆ ಕುಕುಂಬರ್ ಅಂದರೆ ಇದು ಮುಳ್ಳು ಸೌತೆ ಉಂಟಲ್ಲ ಅದು, ಮತ್ತು ಆಲೂಗಡ್ಡೆ, ಅದು ಎರಡನ್ನೂ ಸಹ ನೀವು ಕ್ಲೀನಾಗಿ ತೊಳೆದು, ಆಲೂಗಡ್ಡೆಯಲ್ಲಿ ಮಣ್ಣಿರ್ತದೆ ಅದನ್ನು ಮತ್ತೆ ತುಂಬ ಕ್ಲೀನಾಗಿ ತೊಳಿಬೇಕು. ಅದು ಎರಡನ್ನೂ ಸಹ ನೀವು ತುರಿರಿ. ಅದೇ ಎಷ್ಟು ಬೇಕಾಗ್ತದೆ ಅಷ್ಟು ಮಾತ್ರ, ಒಂದು 2 ಸ್ಪೂನು ಸಾಕಾಗ್ತದೆ. ಅದಕ್ಕೆ ನಿಂಬೆಹಣ್ಣಿನ ರಸ, ಇಲ್ಲ ಅಂತೇಳಿದರೆ ನೀವು ಟೊಮೆಟೊ ಸಹ ತುರಿದು ಅದಕ್ಕೆ ಆ್ಯಡ್ ಮಾಡ್ಬೋದು, ಅದರ ರಸ ಸಹ ಹಾಕ್ಬೋದು. ಬೆಸ್ಟ್ ಅಂತೇಳಿದರೆ ಮುಲ್ತಾನಿ ಮಿಟ್ಟಿ ಉಂಟಲ್ಲ, ಅದು ಎಲ್ಲ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ ಮುಲ್ತಾನಿ ಮಿಟ್ಟಿ, ಅಥವಾ ಆನ್ಲೈನಲ್ಲಿ ಸಹ ತರಿಸ್ಕೊಳ್ಬೋದು ನೀವು. ಅದು ಮತ್ತು ಸ್ವಲ್ಪ ಮೊಸರು. ನೀವು ಇದೆಲ್ಲ ಹಾಕ್ದೇ ಖಾಲಿ ಮುಲ್ತಾನಿ ಮಿಟ್ಟಿಗೆ ನೀವು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಸಹ ಅದನ್ನು ಹಚ್ಕೊಳ್ಬೋದು. ಸ್ಕಿನ್ನು ತುಂಬ ಒಳ್ಳೆಯದಾಗ್ತದೆ, ನೈಸಾಗಿ ಬರ್ತದೆ ಸ್ಕಿನ್ನು.
ಇದಿಷ್ಟನ್ನು ಕುಕ್ಕುಂಬರು, ಆಲೂಗಡ್ಡೆ, ನಿಂಬೆಹಣ್ಣು ಅಥವಾ ಟೊಮೆಟೊ ಮತ್ತು ಮುಲ್ತಾನಿ ಮಿಟ್ಟಿ ಮತ್ತು ಮೊಸರು ಇಷ್ಟನ್ನು ಸಹ ನಮ್ಮ ಫೇಸಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಅದಷ್ಟು ಸಹ ಮಿಕ್ಸ್ ಮಾಡಿ ನೀವು ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಬೋದು. ಹಚ್ಚುವಾಗ ಸಹ ಯಾವಾಗಲೂ ಸಹ ಹೀಗೆ ಹಚ್ಚಬಾರ್ದು, ಅಂದರೆ ಕೈಯನ್ನು ಈ ಥರ ಕೆಳಗಡೆ ತರಬಾರ್ದು, ಹೀಗೆ ತರಬಾರ್ದು, ಹೀಗೇ ಹಚ್ಕೊಳ್ಬೇಕು ಯಾವಾಗಲೂ. ಅಥವಾ ನಾವು ಕ್ರೀಮ್ ಆಗಲಿ ಪೌಡರ್ ಆಗಲಿ ನೀವು ನೋಡಿ ಆಯಿಲ್ ಮಸಾಜ್ ಮಕ್ಕಳಿಗೆ ಮಾಡುವಾಗೆಲ್ಲ ನಾವು ಹೀಗೇ ಮಾಡೋದಲ್ವ, ಅದಕ್ಕೇ ನಾವು ಸಹ ಇದು ಮಾಡುವಾಗ ಇಲ್ಲಿ ಕುತ್ತಿಗೆಗೆ ಹಚ್ಚುವಾಗ ಸಹ ಹೀಗೆ ಹಚ್ಕೊಳ್ಬೇಕಾಗ್ತದೆ, ಮುಖಕ್ಕೆ ಸಹ ಹೀಗೆ ಹಚ್ಕೊಳ್ಬೇಕು. ಚೆಂದ ಮಾಡಿ ಅದನ್ನು ಮಸಾಜ್ ಮಾಡಿಕೊಂಡು ಹಚ್ಕೊಳ್ಳಿ. ಯಾವುದೇ ನೀವು ಈಗ ಇದು ಪೇಸ್ಟ್ ಮಾಡಿದರೂ ಸಹ ಚೆಂದ ಮಾಡಿ ಮಸಾಜ್ ಮಾಡಿ ಹಚ್ಚಿ ಒಂದು 10-15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಇದು ಎರಡೇ ನಾನು ಹೇಳಿದೆ ನೋಡಿ, ಎರಡೂ ಸಹ ನಿಮಗೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಮುಲ್ತಾನಿ ಮಿಟ್ಟಿ ಒಂದು ತರಬೇಕು, ಅದು ಸಹ ಜಾಸ್ತಿ ರೇಟ್ ಏನಿಲ್ಲ ಮುಲ್ತಾನಿ ಮಿಟ್ಟಿಗೆ ಸಹ, ಅದು ಸಹ ತುಂಬ ಒಳ್ಳೆಯದು ಮಾತ್ರ. ಇನ್ನು ನೆಕ್ಸ್ಟ್ ಬಂದು ಆಲೂಗಡ್ಡೆದು ರಸ. ಸೇಮ್ ಎಲ್ಲದಕ್ಕೂ ಸಹ ಆಲೂಗಡ್ಡೆ ಬೇಕೇ ಆಗ್ತದೆ, ಯಾಕಂತೇಳಿದರೆ ಆಲೂಗಡ್ಡೆಯಲ್ಲಿರುವಷ್ಟು ನಮಗೆ ಇದು ಮುಖ ಸ್ಕಿನ್ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಬೇರೆ ಯಾವುದು ಸಹ ಸಿಗಲಿಕ್ಕಿಲ್ಲ. ನೀವು ಖಾಲಿ ಆಲೂಗಡ್ಡೆನ ಕಟ್ ಮಾಡಿ ಸಹ ಅದನ್ನು ನಾವು ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ಬೋದು. ಈಗ ಆಲೂಗಡ್ಡೆ ರಸ ತಗೊಳ್ಳಿ, ಆಲೂಗಡ್ಡೆ ತುರಿದು ಅದರ ರಸ ತಗೊಳ್ಳಿ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಇಲ್ಲ ಅಂತೇಳಿದರೆ ನೀವು ಟೊಮೆಟೊ ಹಣ್ಣಿನ ರಸ ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮೊಸರು ಸಹ, 1 ಸ್ಪೂನಷ್ಟು ಮೊಸರು ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು. ಮೇನ್ ಇದಕ್ಕೆ ಬೇಕಾಗಿರೋದು ಕಾಲ್ಗೇಟ್ ಪೇಸ್ಟ್. ನಾವೀಗ ಹಲ್ಲು ಉಜ್ಜುತ್ತೇವಲ್ಲ, ಕಾಲ್ಗೇಟ್ ಪೇಸ್ಟ್ ಅದು ಸ್ವಲ್ಪ ಹಾಕಿ ಚೆಂದ ಮಿಕ್ಸ್ ಮಾಡಿ ಮತ್ತು ನೀವು ಮುಖಕ್ಕೆ ಹಚ್ಕೊಳ್ಬೋದು. ಇದಕ್ಕಿಂತ ಬೆಸ್ಟ್ ನಾನು ಹೇಳೋದು ಮೊದಲೇ 2 ಹೇಳಿದ್ದೇನೆ, ಅದು ಒಳ್ಳೆಯದು ಇದಕ್ಕಿಂತ ಅಂತೇಳಿ ನನ್ನ ಇದು ಅನಿಸಿಕೆ. ಇದು ಕಾಲ್ಗೇಟ್ ಪೇಸ್ಟ್ ಸಹ ನೀವು ಆ್ಯಡ್ ಮಾಡಿ ಹಚ್ಕೊಂಡು ಒಂದು 5-10 ನಿಮಿಷ ಬಿಟ್ಟು ನೀವು ಮುಖ ವಾಶ್ ಮಾಡ್ಕೊಳ್ಬೋದು. ಇನ್ನೊಂದು ಅಂತೇಳಿದರೆ ನೆಕ್ಸ್ಟ್ 4th, ಇದಕ್ಕೆ ಸಹ ಟೊಮೆಟೊ, ಆಲೂಗಡ್ಡೆ ಮತ್ತು ಕುಕ್ಕುಂಬರ್ ಅಂದರೆ ಸೌತೆಕಾಯಿ, ಈ 3 ಸಹ ತುರಿದು ಅದರ ರಸನ ತೆಗೆದಿಟ್ಕೊಳ್ಬೇಕಾಗ್ತದೆ. ಅದಕ್ಕೆ ಅಲೋವೆರಾ ಜೆಲ್, ಇದು ಸಹ ಎಲ್ಲ ಶಾಪಲ್ಲಿ ಸಿಗ್ತದೆ ಅಲೋವೆರಾ ಜೆಲ್ಲು. ಆಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಒಬ್ಬೊಬ್ಬರಿಗೆ ಆಗ್ತದೆ, ಒಬ್ಬರಿಗೆ ಆಗೋದಿಲ್ಲ, ನೋಡ್ಕೊಂಡು ನೀವು ಯೂಸ್ ಮಾಡಿ. ಅರಶಿನ ಸ್ಕಿಪ್ ಮಾಡಿ ನೀವು, ಇಲ್ಲ ಅಂತೇಳಿದರೆ ಸ್ವಲ್ಪ ಅದಕ್ಕೆ ನಿಂಬೆಹಣ್ಣಿನ ರಸ ಸಹ ಹಾಕ್ಕೊಳ್ಬೋದು. ಇನ್ನೊಂದು ಮೇನ್ ಅಂತೇಳಿದರೆ ಇದು ಎಲ್ಲರ ಮನೆಯಲ್ಲಿ, ಚಿಕ್ಕ ಮಕ್ಕಳಿರೋರ ಮನೆಯಲ್ಲಿ ಇದ್ದೇ ಇರ್ತದೆ, ಜ್ಯೇಷ್ಠ ಮಧು ಅಂತ ಹೇಳ್ತಾರೆ ನೋಡಿ. ಕೆಮ್ಮಿಗೆ ಅದೆಲ್ಲ ಆದರೆ ಅದೆಲ್ಲ ನಾವು ಕಷಾಯ ಮಾಡಿ ಕೊಡ್ತೇವೆ. ಇಲ್ಲ ಅಂತೇಳಿದರೆ ಸ್ವಲ್ಪ ಕೆಮ್ಮು ಜೋರಿರುವಾಗ ಅದನ್ನು ಸಣ್ಣ ತುಂಡು ಬಾಯಲ್ಲಿ ಸಾಕು, ಅದು ತುಂಬ ಸ್ವೀಟ್ ಇರ್ತದೆ ಅದು. ಅದನ್ನು ಪೌಡರ್ ಸಹ ಸಿಗ್ತದೆ ನಿಮಗೆ, ಇದು ಆಯುರ್ವೇದಿಕ್ ಶಾಪಲ್ಲೆಲ್ಲ. ಆ ಪೌಡರ್ನ ತಂದು ಆ ಪೌಡರ್ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಟೊಮೆಟೊ, ಆಲೂಗಡ್ಡೆ, ಕುಕ್ಕುಂಬರ್ ಇದನ್ನಿಷ್ಟು ತುರಿದು ನೀವು ಅದರ ರಸನ ತೆಗೆದಿಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್, ಸ್ವಲ್ಪ ಅರಿಶಿಣ ಪುಡಿ ಇಲ್ಲ ಅಂತೇಳಿದರೆ ಅರಿಶಿಣ ಪುಡಿ ಮಾತ್ರ, ಅದು ಸಹ ನೀವು ಸ್ವಲ್ಪ ಒರಿಜಿನಲ್ ಅಂಥದ್ದೇ ತೊಗೊಳ್ಳಿ. ಅದಕ್ಕೆ ಅದಿಲ್ಲ ಅಂತೇಳಿದರೆ, ಅದು ಅಂದರೆ ಒಬ್ಬರಿಗೆ ಆಗೋದಿಲ್ಲಲ್ಲ, ಅದು ಸ್ಕಿಪ್ ಮಾಡಿ. ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಜ್ಯೇಷ್ಠ ಮಧು ಅದರದ್ದು ಪೌಡರ್ 1.5 ಸ್ಪೂನಷ್ಟು ಅದಕ್ಕೆ ಆ್ಯಡ್ ಮಾಡಿ ಚೆಂದ ಪೇಸ್ಟ್ ರೆಡಿ ಮಾಡಿಕೊಂಡು ನೀವು ಅದನ್ನು ಮುಖಕ್ಕೆ ಹಚ್ಕೊಳ್ಬೋದು. ಅಥವಾ ಈಗ ಇದಿಷ್ಟು ನಾನು ನಿಮಗೆ ರೆಮಿಡಿ ಹೇಳಿದೆಲ್ಲ, ಇದಷ್ಟು ನೀವು ಚೆಂದ ಮಾಡಿ ಜ್ಯೇಷ್ಠ ಮಧು ಪೌಡರ್ ಜೊತೆಯಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಅದು ಒಂದು 20 ನಿಮಿಷ ಬೇಕಾಗ್ತದೆ. ಇದು ಮಾತ್ರ, ಇದು ಒಂದು 20 ನಿಮಿಷ ಬಿಟ್ಟು ನೀವು ಮುಖನ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಬೋದು. ಲಾಸ್ಟ್ ಇದಂತೇಳಿದರೆ ಇದಕ್ಕೆ ಹಸಿ ಹಾಲು ಬೇಕಾಗ್ತದೆ. ನಾನು ಆವಾಗಲೇ ಹೇಳಿದೆ, ಹಸಿ ಹಾಲಿದ್ದರೆ ಖಾಲಿ ಹಾಲಲ್ಲಿ ಸಹ ನಮಗೆ ಅಂದರೆ ಹತ್ತಿಯನ್ನು ಅದ್ದಿ ಮುಖಕ್ಕೆ ಚೆಂದ ಮಾಡಿ, ಹತ್ತಿ ಅಂದರೆ ಹಾಲನ್ನು ಇದು ಮಾಡಿ ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ನಾವು ವಾಶ್ ಮಾಡ್ಕೊಳ್ಬೋದು. ಅದು ಸಹ ತುಂಬ ಒಳ್ಳೆಯದಾಗ್ತದೆ, ಖಂಡಿತ ಟ್ರೈ ಮಾಡಿ. ಅಂದರೆ ನೀವೀಗ ಶಾಪಲ್ಲಿ ಎಲ್ಲ ಅದು ಕ್ರೀಮು ಅಂಥದ್ದು ಇದು ಎಲ್ಲ ತಂದು ಹಚ್ಚೋದಕ್ಕಿಂತ ಇಂಥದ್ದೆಲ್ಲ ಮನೆಯಲ್ಲಿ ನಮಗೆ ಟ್ರೈ ಮಾಡ್ಕೊಳ್ಬೋದು. ಇದಕ್ಕೆ ನೋಡಿ ಹಸಿ ಹಾಲು ಬೇಕಾಗ್ತದೆ, ಮತ್ತು ಸ್ವಲ್ಪ ಗೋಧಿ ಹಿಟ್ಟು, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಮೊಸರು. ಮೇನ್ ಅಂತೇಳಿದರೆ ಇದೆಲ್ಲ ಮಾಡೋಕ್ಕಿಂತ ಮೊದಲು ನೀವು ಅಕ್ಕಿ ಉಂಟಲ್ಲ, ಈಗ ನಾವು ಊಟಕ್ಕೆ ಇದು ಮಾಡ್ತೇವೆ ಅಕ್ಕಿ, ಅದನ್ನು ನೀವು ಒಂದು ಸ್ವಲ್ಪ ಒಂದು 2 ಸ್ಪೂನಷ್ಟು ನೀವು ನೀರಲ್ಲಿ, ಕ್ಲೀನಾಗಿರೋ ನೀರಲ್ಲಿ ನೆನೆಸಿಟ್ಕೊಳ್ಳಿ. ಒಂದು 20 ನಿಮಿಷ ಆದರೂ ನೆನೆಸಿಟ್ಕೊಳ್ಳಿ. ಅದು 20 ನಿಮಿಷ ನೆನೆದಾದ ನಂತರ ನೀವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಬೋದು. ಹಸಿ ಹಾಲು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಮೊಸರು, ಆಮೇಲೆ ಇದಕ್ಕೆ ಕಾಫಿ ಪೌಡರ್ ಬೇಕಾಗ್ತದೆ, ಅದು, ಆಮೇಲೆ ಸ್ವಲ್ಪ ಅರಿಶಿನ, ಇದಿಷ್ಟು ಬೇಕಾಗ್ತದೆ. ಅಂತೇಳಿದರೆ ಅಕ್ಕಿ ನೆನೆಸಿಟ್ಟು ನೀರು ಸಪ್ರೇಟ್ ಇಟ್ಕೊಳ್ಳಿ, ಇದನ್ನೆಲ್ಲ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ಹಾಲು ಸಹ ಸ್ವಲ್ಪ ಹಾಕಿ, ಜಾಸ್ತಿ ಅಲ್ಲ, ಸ್ವಲ್ಪ ಹಸಿ ಹಾಲು ಹಾಕಿ. ಆಮೇಲೆ ಅಕ್ಕಿ ನೆನೆಸಿಟ್ಟದು ನೀರುಂಟಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ
ಪೇಸ್ಟ್ ಮಾಡಿ ನೀವು ಮುಖಕ್ಕೆ ಹಚ್ಕೊಳ್ಬೋದು. ಮುಖಕ್ಕೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ನೀವು ಇದನ್ನು ವಾಶ್ ಮಾಡ್ಕೊಳ್ಬೋದು. ಎಂಥದೇ ನೀವು ಹಚ್ಚೋದಿದ್ರೂ ಸಹ ಅದಕ್ಕಿಂತ ಮೊದಲು ಫೇಸನ್ನು ಕ್ಲೀನಾಗಿ ತೊಳಿಬೇಕು. ತೊಳೆದ ಆದ ನಂತರ ನೀವು ಸ್ವಲ್ಪ ಹಸಿ ಹಾಲಲ್ಲೇ ಆದರೂ ಸ್ವಲ್ಪ ಮುಖನ ಇದು ಮಾಡ್ಬೋದು, ಒರೆಸ್ಕೊಳ್ಬೋದು ಹಾಲಲ್ಲಿ ಸ್ವಲ್ಪ ಹೊತ್ತು. ಅದರ ನಂತರ ನೀವು ಮುಖ ತೊಳೆದು ಪುನಃ ನೀವು ಈ ಪೇಸ್ಟನ್ನು ಹಚ್ಕೊಳ್ಬೋದು. ಅದರ ನಂತರ ನೀವು ಒಂದು 20 ನಿಮಿಷ ಬಿಟ್ಟು ಮುಖ ವಾಶ್ ಮಾಡ್ಕೊಳ್ಬೋದು. ಇದು ಈಗ ನಾನು ನಿಮಗೆ 5 ರೀತಿಯಲ್ಲಿ ಹೇಳಿದ್ದೇನೆ. ನಿಮಗೆ ಯಾವುದು ಈಸಿ ಅನ್ನಿಸ್ತದೆ ಅದನ್ನು ಮಾಡಿ. ನಾನು ಮಾತ್ರ ಅದು ಕಾಲ್ಗೇಟ್ ಒಂದು ಆ್ಯಡ್ ಮಾಡಿದ್ದನ್ನು ನಿಮಗೆ ಸಜೆಷನ್ ಅಷ್ಟು ಮಾಡೋದಿಲ್ಲ. ಬೇರೆ 4 ಸಹ ನೀವು ಮಾಡ್ಕೊಳ್ಬೋದು, ಅದು ಗ್ಯಾರಂಟಿ. ಅದರಿಂದ ಏನು ಸಹ ಪ್ರಾಬ್ಲಮ್ ಆಗೋದಿಲ್ಲ. ಎಂಥದೇ ಮಾಡೋದಿದ್ರು ನೀರನ್ನು ಆದಷ್ಟು ಒಂದು 3.5 ಲೀಟ್ರ್ ನೀರು ಕುಡಿಲಿಕ್ಕೆ ಟ್ರೈ ಮಾಡಿ. ಸ್ವಲ್ಪ ನಾವು ತಿನ್ನೋ ಫುಡ್ಡಲ್ಲಿ ಬೀಟ್ರೂಟು, ಕ್ಯಾರೆಟ್ ಅಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ತಿನ್ನಬೇಕಾಗ್ತದೆ. ಮತ್ತು ಬಿಸಿಲಿಗೆ ಹೋಗೋದು ಅಂದರೆ ಒಬ್ಬೊಬ್ಬದ್ದು ಸ್ಕಿನ್ ಸ್ವಲ್ಪ ಇದು ಇರ್ತದಲ್ಲ, ಅಂಥವು ಸ್ವಲ್ಪ ಬಿಸಿಲಿಗೆ ಹೋಗೋದು ಅವಾಯ್ಡ್ ಮಾಡಿ. ಅದರ ನಂತರ ಸ್ವಲ್ಪ ತಣ್ಣೀರಲ್ಲಿ ಮುಖನ ವಾಶ್ ಮಾಡ್ಕೊಳ್ತಾ ಇರಿ, ಒಂದು 3-4 ಸಲ ಆದರೂ. ಇಷ್ಟು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ನಿಮಗೆ ಇಷ್ಟರಲ್ಲಿ ಯಾವುದು ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.